ಭಯೋತ್ಪಾದಕರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯಬೇಕೆಂದು ಪ್ರಧಾನಿ ಮೋದಿ ಅವರೇನು ಆದೇಶ ಮಾಡಿದ್ದಾರೆ. ಈ ವಿಚಾರವಾಗಿ ರಾಜ್ಯದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳ ಬಗ್ಗೆಯೂ ಸಹಿತ ಚರ್ಚೆ ನಡೀತಾ ಇದೆ. ಈಗ ಸದ್ಯ ಉತ್ತರ ಕನ್ನಡ ಜಿಲ್ಲೆಯ SP ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯಬೇಕಂತ ಏನು ಚರ್ಚೆ ನಡೀತಾ ಇದೆ. ಈಗ ನಿಮ್ಮ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಎಷ್ಟು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ? ಅದರಲ್ಲಿ ಪ್ರಮುಖವಾಗಿ ಭಟ್ಕಳ, ಯಾಕಂದರೆ ಭಟ್ಕಳ ಮತ್ತು ಪಾಕಿಸ್ತಾನಕ್ಕೆ ಒಂದು ಸಂಬಂಧ ಇದೆ ಅಂತ ಸಹಿತ ಬಹಳಷ್ಟು ಈ ಹಿಂದೆ ಮಾಹಿತಿ ಬರ್ತಾ ಇತ್ತು. ಈ ವಿಚಾರವಾಗಿ ಏನು ಹೇಳ್ತೀರಿ? ತಮಗೆಲ್ಲ ಗೊತ್ತಿರೋ ಹಾಗೆ ಪೆಹಲ್ಗಾಮಲ್ಲಿ ಮೊನ್ನೆ ಸಂಡೇ ನಡೆದಂಥ ಏನು ಟೂರಿಸ್ಟ್ ಮೇಲೆ ಆ ದಾಳಿ ಸಂಬಂಧಪಟ್ಟಂಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಭಾರತ ಸರ್ಕಾರದವರು ಡಿಸೈಡ್ ಮಾಡಿ ಎಲ್ಲ ಪಾಕಿಸ್ತಾನಿ ನ್ಯಾಷನಲ್ಸ್ ವೀಸಾಸ್ನ ರದ್ದು ಮಾಡಬೇಕು ಅನ್ನೋದನ್ನು ಒಂದು ಡಿಸಿಷನ್ ತಗೊಳ್ಳಿದ್ದಾರೆ. ಈಗಾಗಲೇ ಇದ್ರ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಯನ್ನು ನಾವು ಕ್ರೋಢೀಕರಣ ಮಾಡಿದೆ. ನಮ್ಮ ಮೇಲಾಧಿಕಾರಿಗಳ ಆದೇಶ ಬರಬೇಕಾಗಿದೆ. ನಮಗೆ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ನಮ್ಮ FRRO ಬೆಂಗಳೂರಿನಲ್ಲಿ ಏನಿದ್ದಾರೆ ಅವ್ರ ಮಾಹಿತಿ ಪ್ರಕಾರ ನಮ್ಮ ರಾಜ್ಯದಲ್ಲಿ ಒಟ್ಟು 88 ಜನ ಲಾಂಗ್ ಟರ್ಮ್ ವೀಸಾಸಲ್ಲಿ ಪಾಕಿಸ್ತಾನಿ ನೇಷನಲ್ಸ್ ಇದ್ದಾರೆ ಮತ್ತು 4 ಜನ ವಿಸಿಟರ್ಸ್ ವೀಸಾನಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಸಹ 27ನೇ ತಾರೀಕು ಒಳಗಡೆ ಅವರೆಲ್ಲರೂ ವಿಸಿಟರ್ ವೀಸಾವರೆಲ್ಲ ದೇಶ ತೊರೆಯಬೇಕು. ಲಾಂಗ್ ಟರ್ಮ್ ವೀಸಾ ಸಂಬಂಧಪಟ್ಟಂಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಂದ ಈಗ ಆದೇಶ ಬಂದಿದೆ. ಅವರಿಗೆ ಯಾವುದು ವೀಸಾ ಸಂಬಂಧಪಟ್ಟಂಗೆ ಯಾವುದೋ ಅಬಾಧಿತ ಆಗಿದ್ದಾರೆ. ಮೆಡಿಕಲ್ ವೀಸಾ ಅಲ್ಲಿ ಬಂದವರೆಲ್ಲರೂ ಸಹ 29ನೇ ತಾರೀಕು ಏಪ್ರಿಲ್ನಲ್ಲಿ ಸಹ ಅವರು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡು ಬಿಡಬೇಕು. ಅದು ಬಿಟ್ಟು ಇನ್ನೇನು 27 ವೆರೈಟೀಸ್ ಆಫ್ ವೀಸಾಸ್ ಇದೆ, ಅವರೆಲ್ಲರೂ ಸಹ ಅವರೆಲ್ಲ 27ನೇ ತಾರೀಕು ಒಳಗಡೆ ದೇಶ ತೊರೆಯಬೇಕಂತ ಆದೇಶ ಬಂದಿದೆ. ಭಟ್ಕಳಕ್ಕೆ ಸಂಬಂಧಪಟ್ಟಂಗೆ ಭಟ್ಕಳಲ್ಲಿ ನಮ್ಮ ನವಾಯಿತಿ ಮುಸ್ಲಿಮ್ಸು ಒಂದು 25-30 ವರ್ಷದ ಹಿಂದೆಯೇ ಪಾಕಿಸ್ತಾನಿ ನೇಷನಲ್ಸ್ ಜೊತೆ ಅವರು ದುಬೈನಲ್ಲಿ UAEನಲ್ಲಿ ಇರೋಂಥ ಸಂದರ್ಭದಲ್ಲಿ ಮ್ಯಾರೇಜಸ್ ಎಲ್ಲ ಆಗಿದೆ. ಮ್ಯಾರೇಜ್ ಆದಮೇಲೆ ಅವರು ಇಲ್ಲೇ ಬಂದು ನೆಲೆಸಿದ್ದಾರೆ. ಅವರಿಗೆ ಮಕ್ಕಳು ಸಹ ಆಗಿದೆ. ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಈಗ ಲಾಂಗ್ ಟರ್ಮ್ ವೀಸಾ ಅಡಿಯಲ್ಲಿ 15 ಜನ ಇದ್ದಾರೆ. 15 ಜನದಲ್ಲಿ 3 ಜನ ಮಕ್ಕಳಿದ್ದಾರೆ, ಮಿಕ್ಕಿದರೆಲ್ಲ ಮಹಿಳೆಯರಿದ್ದಾರೆ. ಅದೇ ರೀತಿ ಭಟ್ಕಳದ ಒಲ್ಕಿಯಿಂದ ಒಂದು ಹೆಣ್ಣು ಮಗುನ ನಾವು ಪಾಕಿಸ್ತಾನಲ್ಲಿ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಏನಂತ ಹೇಳಿದ್ರೆ ಪಾಕಿಸ್ತಾನ ರಿಲೇಟೆಡ್ ಅಲ್ಲ, ಎಲ್ಲ UAE ದುಬೈನಲ್ಲಿ ನೆಲೆಸಿರುವಂಥ ವ್ಯಾಪಾರಿಕ ಸಂದರ್ಭದಲ್ಲಿ ಮದುವೆ ಆಗಿರುವಂಥದ್ದು. ಈಗ ಈ ಆದೇಶ ಬಂದ ನಂತರ ನಾವು ನಮ್ಮ ಮೇಲಾಧಿಕಾರಿಗಳ ಒಂದು ಆದೇಶ ಮೇಲೆ ನಾವು ವೆರಿಫೈ ಮಾಡಿದ್ವಿ. ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ. ಅವರೆಲ್ಲ ಇಲ್ಲೇ ನೆಲೆಸಿದ್ದಾರೆ. ಈಗಿರೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅವ್ರು ಯಾವುದೂ ಅದು ಅಪ್ಲೈ ಆಗೋದಿಲ್ಲ. ಸರ್, ಒಟ್ಟು ಎಷ್ಟು ಬಗೆಯ ವಿಧಾಗಳಿದ್ದಾವೆ ಅದರಲ್ಲಿ? ಮತ್ತು ಇದು ಲಾಂಗ್ ಟರ್ಮ್ ವೀಸಾ ಅಂದರೆ ಏನು ಸರ್? ಲಾಂಗ್ ಟರ್ಮ್ ವೀಸಾ ಅಂತ ಹೇಳಿದ್ರೆ ಈಗ ಇದು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂದರೆ ಭಾರತೀಯ ವಿದೇಶಿ ಮಂತ್ರಾಲಯದಿಂದ ಯಾರು ಒಂದು ವ್ಯಕ್ತಿ ಇಲ್ಲಿಗೆ ಬರಬೇಕಾದ್ರೂ ಮತ್ತು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗಬೇಕಾದ್ರೂ ನಾವು ಡಿಪ್ಲೊಮ್ಯಾಟಿಕ್ ಚಾನಲ್ಸ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ವ್ಯಾಪಾರ ಇರ್ಬೋದು, ಮೆಡಿಕಲ್ಸ್ ಇರ್ಬೋದು, ಸ್ಟೂಡೆಂಟ್ ವೀಸಾ ಇರ್ಬೋದು, ಮತ್ತು ನಮ್ಮ ಟೂರಿಸ್ಟ್ ವೀಸಾ ಇರ್ಬೋದು, ಅಥವಾ ಮೆಡಿಕಲ್, ದೆನ್ ಅಫಿಷಿಯಲ್ ಪಾಸ್ಪೋರ್ಟ್ಸ್ ಅಂತ ನಾವೇನು ಕೊಡ್ತೀವಿ ಅವರು ಅಫಿಷಿಯಲ್ಸ್ ಇರ್ಬೋದು, ಈ ಥರ. ಮತ್ತು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಅವ್ರು ಇಷ್ಟು ದಿನಕ್ಕೆ ಅಂತೇಳಿ ಪ್ರತಿಯೊಂದು ಪ್ರಿಸ್ಕ್ರೈಬ್ಡ್ ಇದೆ. ಆ ಥರ 27 ವೆರೈಟಿ ನಮ್ಮ ಕ್ಲಾರಿಫಿಕೇಷನ್ ನಾವು ಮಾಡ್ಕೊಂಡಿದ್ವಿ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಶಾರ್ಟ್ ಟರ್ಮ್ ಅಂದರೆ ಅವಧಿಗೆ ಸ್ಪೆಸಿಫೈ ಮಾಡಿರ್ತಾರೆ. ನಮ್ಮ ಇಂಡಿಯನ್ ಫಾರಿನ್ಸ್ ಆ್ಯಕ್ಟ್ ಮತ್ತು ನಮ್ಮ ಪಾಸ್ಪೋರ್ಟ್ ಆ್ಯಕ್ಟಲ್ಲಿ ಏನು ಹೇಳ್ತಾರೆ, ಯಾರೇ ಹೊರದೇಶದಿಂದ ಬಂದವರು ನಮ್ಮ ಫಾರಿನ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಅವರು ಮಾಡಿದ್ಮೇಲೆ ಅವ್ರಿಗೆ ಇಷ್ಟು ದಿನಕ್ಕಂತ ಡೇಟನ್ನ ಮೆನ್ಷನ್ ಮಾಡ್ತಾರೆ. ಅವಧಿ ಮುಗಿದ ನಂತರ ಅವರು ತಿರ್ಗಾ ವಾಪಸ್ ಹೋಗಬೇಕಾಗುತ್ತೆ. ಅದೆಲ್ಲ ಶಾರ್ಟ್ ಟರ್ಮ್ ವೀಸಾಸ್ ಅಂತ ಹೇಳ್ತಾರೆ. ಶಾರ್ಟ್ ಟರ್ಮ್ ಅಂದರೆ ಟರ್ಮ್ ಈಸ್ ಶಾರ್ಟ್. ವೇರ್ ಈಸ್ ಲಾಂಗ್ ಟರ್ಮ್ ವೀಸಾ ಅಂತ ಹೇಳಿದ್ರೆ ಅವರು ಪ್ರತಿ ಟರ್ಮು ಏನು ಫಸ್ಟು ಅವರು ದೇಶಕ್ಕೆ ಎಂಟ್ರಿ ಆಗಿ ಮ್ಯಾರೇಜ್ ಆದಮೇಲೆ ಅವರು ಸಿಟಿಜನ್ಶಿಪ್ಗೆ ಅಪ್ಲೈ ಮಾಡ್ಕೊಂಡಿರ್ತಾರೆ, ಅಥವಾ ಮ್ಯಾರೇಜ್ಗೆ ಅಪ್ಲೈ ಆದಮೇಲೆ ನಂತರ ಮಕ್ಕಳಲ್ಲಿ ಹುಟ್ಟಿದ್ರು ಅದ್ರ ಮೇಲೆ ಅಪ್ಲೈ ಮಾಡ್ತಾರೆ. ಇದೆಲ್ಲ ನಮ್ಮ ಪಾಸ್ಪೋರ್ಟ್ ಆಫೀಸ್, ರೀಜನಲ್ ಆಫೀಸ್ ನೋಡುತ್ತೆ. ಅವರು ಇಂಥ ಸ್ಪೆಸಿಫಿಕ್ ಟೈಮ್ ಅಂತ ಕೊಟ್ಟಿರ್ತಾರೆ. ಅಂದರೆ ಈಗ ನಮ್ಮಲ್ಲಿ ಈಗ 15 ಜನಕ್ಕೂ ವಾಟ್ ಈಸ್ ದ ಟೈಮ್ ಅನ್ನೋದು ನಮ್ಮ ಆಫೀಸರು ಕೊಟ್ಟಿರ್ತಾರೆ. ಆ ಟೈಮ್ ಗಂಟ ಅದು ಲಾಂಗ್ ಪೀರಿಯಡ್ ಇರೋದ್ರಿಂದ 1 ವರ್ಷಕ್ಕೆ 2 ವರ್ಷಕ್ಕಿಂತ ಮೇಲ್ಪಟ್ಟಿರೋದ್ರಿಂದ ಅದನ್ನು ಲಾಂಗ್ ಟರ್ಮ್ ವೀಸಾ ಅಂತ ಕರೀತೀವಿ. ಸರ್, ವೀಸಾ ಅನ್ನಂದ್ರೆ ವೆರಿಫಿಕೇಷನ್ ಅನ್ನೋದು ಇರುತ್ತೆ. ಈಗ ಲಾಂಗ್ ಟರ್ಮ್ ವೀಸಾದಲ್ಲಿಯೂ ಸಹಿತ ವರ್ಷಕ್ಕೆ 15 ದಿವಸಕ್ಕೆ ಹಿಂಗೆ ಏನಾದರೂ ವೆರಿಫಿಕೇಷನ್ ಇರುತ್ತೆ? ನಮ್ಮಲ್ಲಿ ಈಗ ಭಟ್ಕಳದಲ್ಲಿ ಏನು 15 ಜನ ಇದ್ದಾರೆ. ನಾನು FRR ಇದ್ದೀವಿ ಇಲ್ಲಿ. ಅವ್ರು ಪ್ರತಿ ವರ್ಷ ನಮ್ಮ ಹತ್ರ ಬಂದು ಲೈವ್ ಸರ್ಟಿಫಿಕೇಟು ಮತ್ತು ಅವ್ರು ಎಲ್ಲಿದ್ದಾರೆ ಠಾಣೆಗೆ ಬಂದು ಮಾಹಿತಿ ಕೊಡಬೇಕು. ನಮ್ಮವ್ರ ಮನೆಗೆ ವಿಸಿಟ್ ಮಾಡ್ತಾರೆ. ಸದ್ಯದ ನೀತಿ ನಿಯಮದ ಪ್ರಕಾರ ಈ ಸದ್ಯಕ್ಕಂತೂ ನಮ್ಮ ಜಿಲ್ಲೆಯಲ್ಲಿರುವಂಥ ಯಾರೂ ಸಹಿತ ಗಡಿಪಾರು ಆಗ್ತಾ ಇಲ್ಲ ಸರ್. ಯಾಕಂದರೆ ಯಾರೂ ಈಗ ಟೂರಿಸ್ಟ್ ವೀಸಾನಲ್ಲಿ ಯಾರೂ ಬಂದಿಲ್ಲ. ಲಾಂಗ್ ಟರ್ಮ್ ವೀಸಾನಲ್ಲೇ ಎಲ್ಲರೂ 15 ಜನ ಇರೋದ್ರಿಂದ ಅವರಲ್ಲಿ 14 ಜನ ಒಬ್ಬರ ಮೇಲೆ ಇನ್ನೊಂದು ಪಾಸ್ಪೋರ್ಟ್ ಆ್ಯಕ್ಟಲ್ಲಿ ಕೇಸ್ ಆಗಿದೆ ಭಟ್ಕಳಲ್ಲಿ. ಅಂದರೆ ಅವರು ಪಾಕಿಸ್ತಾನಿ ನೇಷನಲ್, ಬಟ್ ಇಲ್ಲಿಗೆ ಬಂದು ಇಂಡಿಯನ್ ಪಾಸ್ಪೋರ್ಟ್ನ
ಅಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡಿ ಸಿಗ್ಬಿಟ್ಟು ಕೇಸ್ ಆಗಿದೆ. ಅದಿನ್ನೂ ಪ್ರಕರಣ ಆರ್ಡರ್ ನ್ಯಾಯಾಲಯದಿಂದ ಬರೋದ್ರಿಂದ ಅವರು ನಾವಿನ್ನೂ ಗಡೀಪಾರು ಮಾಡಿಲ್ಲ. ಈಗ ಸದ್ಯದ ಇದು ನ್ಯಾಷನಲ್ ಇಶ್ಯೂ ಆದ ನಂತರ ಈ ಹಿನ್ನೆಲೆಯಲ್ಲಿ ಈಗ 15 ಜನರ ಮೇಲೆ ಏನಾದರೂ ನಿಗಾ ಇಡೋದು ನಿಮ್ಮ ಪೊಲೀಸರಿಂದ ಅವ್ರ ಮೇಲೆ ಕಣ್ಣಿಡೋದು ಏನೋ ಪ್ಲಾನ್ ಮಾಡ್ತೀವಿ? ನೋಡಿ, ಪ್ರತಿ ವರ್ಷ ಎಲ್ಲ ಕಡೆ ನಮ್ಮ ಎಲ್ಲರೂ ಸಹ ನಾವು ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ನಿಗಾ ಅನ್ನೋದು ನಡೀತದೆ. ಇದಾಗಿತ್ತು ಉತ್ತರ ಕನ್ನಡ SP ಎಂ ನಾರಾಯಣ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.